ನಾನು ಯಾವಾಗ್ಲೂ ಒಂದ್ಸತಿ ಹೇಳಿದ್ದೆ, ನೆನ್ಪಿದ್ಯಾ? ಎಂಟ್ರಿ ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ಎಲ್ರು ಉರ್ಕೊಳ್ಳೋ ತರ ಇರುತ್ತೆ ಅಂತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು Ayaneditorcreation. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಈ ಥರ ಡೈಲಾಗ್ ವಿಡಿಯೋ ಸ್ಟೇಟಸ್ನ ಎಡಿಟ್ ಮಾಡೋದು ಫ್ರೆಂಡ್ಸ್. ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಯಾರು ಹೊಸೊಬ್ಬರು ಬಂದಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇದೇ ಥರ ಎಡಿಟಿಂಗ್ ವಿಡಿಯೋ ತರ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು Alightmotion ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕು ಫ್ರೆಂಡ್ಸ್. ಅದಾದಮೇಲೆ ಪ್ಲಸ್ ಪಕ್ಕ ಪ್ರಾಜೆಕ್ಟ್ ಐತಲ್ಲ ಫ್ರೆಂಡ್, ಪ್ರಾಜೆಕ್ಟ್ಸು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಬೀಟ್ ಮಾರ್ಕ್ ಮತ್ತು ಎಫೆಕ್ಟು ಇದೆರಡು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಇಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ಬೀಟ್ ಮಾರ್ಕು, ಫಸ್ಟ್ ಇದು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನಿಮಗೆ ಫಸ್ಟೇ ಎಲ್ಲ ಡೈಲಾಗ್ ಕೊಟ್ಟಿರ್ತೀನಿ. ಇಲ್ಲಿ ನೋಡ್ಬೋದು ಇಮೋಜಿ, ಲೈವ್ ಇಮೋಜಿ ಇದು ಇಲ್ಲಿ ತೋರಿಸ್ತೀನಿ. ನೋಡ್ಬೋದು ಇದನ್ನು ಎಲ್ಲ ಡೈಲಾಗ್ ಕೊಟ್ಟಿರ್ತೀನಿ ಮುಂಚೆನೇ. ನೀವೇನು ಮಾಡಬೇಕು ಅಂದರೆ ಇಲ್ಲಿ ಮುಂದೆ ಬಂದು, ಇಲ್ಲಿ ಫಸ್ಟ್ ಬೀಟ್ ಮಾರ್ಕ್ ಐತಲ್ಲ ಫ್ರೆಂಡ್ಸ್, ಅದಕ್ಕಿಂತ ಒಂದು ಸೆಕೆಂಡ್ ಮುಂದೆ ಬಂದು ಇಲ್ಲ ಒಂಚೂರು ಬೀಟ್ ಮಾರ್ಕ್ ಹತ್ರನೇ ಇರಿ. ಪ್ಲಸ್ಸಿಗೆ ಹೋಗಿ ಇಲ್ಲಿ ನೋಡ್ಬೋದು ಶೇಪು, ಯಾವುದೋ ಒಂದು ಶೇಪ್ ತಗೊಂಡು ಇದನ್ನು ಈ ಥರ ಫುಲ್ ಸ್ಕ್ರೀನ್ ಕೊಡಿ ಫ್ರೆಂಡ್ಸ್. ಈ ಥರ ಫುಲ್ ಎಳೀರಿ, ಫುಲ್ ಸ್ಕ್ರೀನ್ ಕೊಡಿ. ಅದಾದಮೇಲೆ ಕಲರ್ ಆ್ಯಂಡ್ ಫಿಲ್ಲಿಗೆ ಹೋಗಿ ಇಲ್ಲಿ ಶ್ಯಾಡೋ ಐತಲ್ಲ ಫ್ರೆಂಡ್ಸ್, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಮಧ್ಯದಕ್ಕೆ ಕ್ಲಿಕ್ ಮಾಡಿ, ಶ್ಯಾಡೋ ಮಧ್ಯದಲ್ಲಿ ಐತಲ್ಲ. ಅದಾದಮೇಲೆ ಇದೊಂದು ಲೈನ್ ಐತಲ್ಲ, ಇದೊಂಚೂರು ಎಳ್ಕೊಂಬಂದು ಕರೆಕ್ಟಾಗಿ ಸೆಂಟ್ರಿಗೆ ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡೋ ಈ ಥರ ಅಡ್ಜಸ್ಟ್ ಮಾಡಿ ಇದನ್ನು ಕರೆಕ್ಟಾಗಿ ಸೆಂಟ್ರಿಗೆ ತಗೊಂಬಂದು ಈ ಥರ ಬಿಡಿ. ನೋಡ್ಬೋದು. ಇದಾದಮೇಲೆ ವೈಟ್ ಇರೋದನ್ನು ವೈಟ್ ಮೇಲೆ ಕ್ಲಿಕ್ ಮಾಡಿ, ವೈಟ್ ಇರೋದನ್ನು ಇದನ್ನು ಎಲ್ಲೋ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಈಗ ಎಲ್ಲೋ ಸೆಟ್ ಆಯ್ತಲ್ಲ. ಇದಾದಮೇಲೆ ನೋಡುವ ಥರ್ಡ್ ಆಪ್ಷನ್ ಇದು, ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಪೂರ್ತಿ 100% ಕೊಡಿ ಫ್ರೆಂಡ್ಸ್. ಅದಾದಮೇಲೆ ಓಕೆ ಕೊಡಿ. ಮತ್ತೆ ಇಲ್ಲಿ ಬ್ಲ್ಯಾಕ್ ಐತಲ್ಲ ಫ್ರೆಂಡ್ಸ್, ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೈಟ್ ಕೊಡಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ರೆಡಿ ಆಯ್ತೆ. ಇಲ್ಲಿ ವೈಟ್ ಕೊಡಿ. ಇಷ್ಟಾದಮೇಲೆ ಬ್ಯಾಕ್ ಬರ್ರಿ ಫ್ರೆಂಡ್ಸ್. ನೋಡ್ಬೋದು ಇದು ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇವಾಗ ಇದನ್ನ ಕರೆಕ್ಟಾಗಿ ಬೀಟ್ ಎಲ್ಲ ಎಂಡ್ ಆಗುತ್ತೆ ಡೈಲಾಗ್ದು ಅಲ್ಲಿಗೆ ಬಂದು ಫಸ್ಟ್ ಆಪ್ಷನ್ ಐತೆ ಕ್ಲಿಕ್ ಮಾಡಿ, ಲಾಂಗ್ ಆಗುತ್ತದು. ಅದಾದಮೇಲೆ ಇದ್ರ ಮೇಲೆ ಮಧ್ಯೆ ಕ್ಲಿಕ್ ಮಾಡಿದ ಎರಡಕ್ಕೆ ಇದಕ್ಕೆ ಫುಲ್ ಲಾಸ್ಟಿಗೆ ತಗೊಂಬರಿ ಫ್ರೆಂಡ್ಸ್. ಮ್ಯೂಸಿಕ್ಕಿಂತ ಒಂದು ಮೇಲೆ ಮ್ಯೂಸಿಕ್ ಐತೆ, ಇದ್ರ ಮೇಲೆ ತಗೊಂಬಂದು ನೋಡ್ಬೋದು ಫ್ರೆಂಡ್ಸ್. ಇಮೋಜ್ ಇದ್ರ ಮೇಲೆ ಬರುತ್ತೆ. ಇದಾದಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಒಂದು ಸೆಕೆಂಡ್ ಮುಂಚೆಯಲ್ಲಿ ಬೀಟ್ ಮಾರ್ಕ್ ಹತ್ರ ಬಂದು ಒಂದು ಸೆಕೆಂಡ್ ಮುಂದೆ ಬಂದು ಪ್ಲಸ್ಸಿಗೆ ಹೋಗಿ ಮೀಡಿಯಾಗೆ ಹೋಗಿ ಇಲ್ಲಿ ಇಮೇಜ್ನ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಇಮೇಜ್ ಅಷ್ಟೇ, ಮತ್ತು ಇಲ್ಲ ಅಂದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಇಮೇಜ್ ಯಾವ್ದು ಸೆಟ್ ಮಾಡೋಣ, ಈ ಇಮೇಜ್ ಸೆಟ್ ಮಾಡೋಣ. ಈ ಥರ ಪ್ಲೇಸ್ ಮಾಡೋಣ. ಇಲ್ಲಿ ಆ್ಯಡ್ ಮಾಡೋ ಇಮೇಜ್ ಬಂದಿರುತ್ತೆ, ಇಂಪೋರ್ಟ್ ಆಗಿರುತ್ತೆ. 3 ಡಾಟ್ ಸಿಗೋಣ. ಫಿಲ್ ಟು ಕಾಂಪೋಸಿಷನ್ ಏರಿಯಾ ಕ್ಲಿಕ್ ಮಾಡ್ತೀನಿ. ಇದನ್ನೊಂದು ಚೂರು ಹಿಂಗೆ ಸೈಡಿಗೆ ಜರುಗಿಸ್ತೀನಿ. ಇಲ್ಲ ಮೂವ್ ಆ್ಯಂಡ್ ಟ್ರಾನ್ಸ್ಫರಿಗೆ ಹೋಗಿ ಇಲ್ಲೇ ಜರುಗಿಸ್ಬೋದು. ಇದಾದಮೇಲೆ ಬ್ಯಾಕಿಗೆ ಬರ್ತೀನಿ. ಮತ್ತೆ ಅಲ್ಲಿ ಪ್ಲೇ ಪಕ್ಕ ಒಂದೈತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಷ್ಟು ಟ್ರಿಮ್ ಮಾಡಿ ಫ್ರೆಂಡ್ಸ್. ಎಷ್ಟು ಬೇಕಷ್ಟು ನಿಮಗೆ ಟ್ರಿಮ್ ಮಾಡಿ. ಮತ್ತೆ ಒಂದು ಸೆಕೆಂಡ್ ಮುಂದೆ ಬಂದು ಪ್ಲಸ್ಸಿಗೆ ಹೋಗಿ ಮೀಡಿಯಾಗೆ ಹೋಗಿ ನೆಕ್ಸ್ಟ್ ಇಮೇಜ್ನ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಇಮೇಜ್ ಆ್ಯಡ್ ಮಾಡೋಣ. ಹಿಂಗೆ ಕ್ಲಿಕ್ ಮಾಡ್ತೀನಿ. 3 ಡಾಟ್ಸಿಗೆ ಹೋಗ್ತೀನಿ. ಫಿಲ್ ಟು ಕಾಂಪೋಸಿಷನ್ ಏರಿಯಾ ಕೊಡ್ತೀನಿ. ಈಗ ನೋಡೋದು ಪೂರ್ತಿ ಸೆಟ್ ಆಗುತ್ತೆ. ನೆಕ್ಸ್ಟ್ ಈ ಥರ ಕೊಡ್ತೀನಿ, ಕಟ್ ಮಾಡ್ತೀನಿ. ಒಂದು ಸೆಕೆಂಡ್ ಮುಂದೆ ಬರ್ತೀನಿ, ಪ್ಲಸ್ಸಿಗೆ ಹೋಗ್ತೀನಿ, ಮೀಡಿಯಾಗೆ ಹೋಗ್ತೀನಿ. ನೆಕ್ಸ್ಟ್ ಇಮೇಜ್ ಎಲ್ಲ ಸೆಲೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇಮೇಜಲ್ಲಿ ಬರುತ್ತೆ, 3 ಡಾಟ್ಸಿಗೆ ಹೋಗಬೇಕು, ಫಿಲ್ ಟು ಕಾಂಪೋಸಿಷನ್ ಏರಿಯಾ. ಇದೇ ಥರ ಎಲ್ಲ ಇಮೇಜ್ನ ಆ್ಯಡ್ ಮಾಡಬೇಕು ಫ್ರೆಂಡ್ಸ್.
ನೋಡ್ಬೋದು ಫ್ರೆಂಡ್ಸ್, ಇವಾಗ ಎಲ್ಲ ಇಮೇಜ್ ಆ್ಯಡ್ ಮಾಡಾಯಿತೆ. ಇಲ್ಲಿ ನೋಡ್ಬೋದು ನೀವು. ಇದಾದಮೇಲೆ ಬ್ಯಾಕಿಗೆ ಬಂದು ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿರ್ತಾರಲ್ಲ ಫ್ರೆಂಡ್ಸ್ ಎಫೆಕ್ಟ್ಸು, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ ಇಮೇಜಿಗೆ ಬರ್ರಿ. ಇಲ್ಲಿ ನೋಡೋದು ಫಸ್ಟ್ ಇಮೇಜ್ ಈ ಎಫೆಕ್ಟ್ ಐತೆ, ಇಲ್ಲ ಈ ಎಫೆಕ್ಟ್ ಐತೆ. ನಿಮಗೆ ಯಾವ್ದು ಬೇಕಾದ್ರೂ ತಗೊಂಬೋದು. ನಾನು ಇವಾಗ ಫಸ್ಟ್ ಈ ಎಫೆಕ್ಟ್ ಅಂತೀನಿ. ಎಫೆಕ್ಟ್ಸಿಗೆ ಹೋಗ್ತೀನಿ. ಇಮೇಜ್ ಕ್ಲಿಕ್ ಆದಮೇಲೆ ಎಫೆಕ್ಟ್ಸಿಗೆ ಹೋಗಬೇಕು, 3 ಡಾಟ್ಸಿಗೆ ಹೋಗಬೇಕು, ಕಾಪಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಬ್ಯಾಕಿಗೆ ಬರಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಹೋಗಬೇಕು. ಇಲ್ಲಿ ಫಸ್ಟ್ ಇಮೇಜ್ ಹತ್ರ ಹೋಗಬೇಕು ಫ್ರೆಂಡ್ಸ್. ಇಮೇಜಲ್ಲಿ ಬಂದಾದಮೇಲೆ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು, ಎಫೆಕ್ಟ್ಸಿಗೆ ಹೋಗಬೇಕು, 3 ಡಾಟ್ಸಿಗೆ ಹೋಗಬೇಕು, ಪೇಸ್ಟ್ ಮಾಡಬೇಕು ಫ್ರೆಂಡ್ಸ್. ಅದಾದಮೇಲೆ ಒಂದಾದ್ಮೇಲೆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು, ಎಫೆಕ್ಟ್ಸಿಗೆ ಹೋಗಬೇಕು, 3 ಡಾಟ್ಸಿಗೆ ಹೋಗಬೇಕು, ಪೇಸ್ಟ್ ಮಾಡಬೇಕು. ಈಗ ನಿಮಗೆ ಯಾವ ಇಮೇಜ್ ಬೇಕೋ ಇಮೇಜ್ನ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ಏನು ನೋಡೋದು, ಇಮೇಜಿಗೆ ಎಫೆಕ್ಟ್ ಆ್ಯಡ್ ಮಾಡಾಯಿತೆ. ಅದಾದಮೇಲೆ ಬ್ಯಾಕಿಗೆ ಬರಬೇಕು ಫ್ರೆಂಡ್ಸ್, ಮತ್ತೆ ಎಫೆಕ್ಟ್ಸಿಗೆ ಹೋಗಬೇಕು. ನೆಕ್ಸ್ಟು ಸೆಕೆಂಡ್ ಎಫೆಕ್ಟ್ ತಗೊಬೇಕು. ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು, ಎಫೆಕ್ಟ್ಸಿಗೆ ಹೋಗಬೇಕು, 3 ಡಾಟ್ಸಿಗೆ ಹೋಗಬೇಕು, ಕಾಪಿ ಎಫೆಕ್ಟ್ಸ್ ತಗೊಬೇಕು. ಅದಾದಮೇಲೆ ಬ್ಯಾಕಿಗೆ ಬರಬೇಕು, ಬೀಟ್ ಮಾರ್ಕಿಗೆ ಹೋಗಬೇಕು. ಇಲ್ಲಿ ಸೆಕೆಂಡ್ ಇಮೇಜ್ ಇಲ್ಲ, ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡೋಗಿ ಫ್ರೆಂಡ್ಸ್. ಇವಾಗ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು, ಎಫೆಕ್ಟ್ಸಿಗೆ ಹೋಗಬೇಕು, 3 ಡಾಟ್ಸಿಗೆ ಹೋಗಬೇಕು, ಪೇಸ್ಟ್ ಮಾಡಬೇಕು. ನೋಡ್ಬೋದು ಇವಾಗ ಫ್ರೆಂಡ್ಸ್ ನಮ್ಮ ಎಫೆಕ್ಟ್ ಎಲ್ಲ ರೆಡಿ ಆಗೈತೆ. ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ. ನೋಡ್ಬೋದು ಫ್ರೆಂಡ್ಸ್, ನಮ್ಮ ಎಫೆಕ್ಟ್ ಎಲ್ಲ ರೆಡಿ ಆಗುತ್ತೆ. ಇಮೋಜಿ, ಲೈವ್ ಇಮೋಜಿ. ಇದು ಕಾಪಿರೈಟ್ ಇರೋದ್ರಿಂದ ನಾನು ಮ್ಯೂಸಿಕ್ನ ಮ್ಯೂಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು. ಇದಾದಮೇಲೆ ಫ್ರೆಂಡ್ಸ್ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡೋದಕ್ಕೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೂ ಹೊಸಬ್ರು ಬಂದರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.